ಆತ್ಮೀಯ ಸ್ನೇಹಿತರೆ, ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ದಿನ ವಿಶ್ವದಲ್ಲೇ ಅತಿ ಎತ್ತರದ ಏಕಶಿಲಾ ಮಹಾವಿಷ್ಣು ವಿಶ್ವರೂಪ ದರ್ಶನವನ್ನು ಮಾಡೋಣ. ಈ ಮೂರ್ತಿಯನ್ನು ಎಲ್ಲಿಂದ ತಂದರು, ಇದರ ವಿಶೇಷತೆ ಏನು, ಬೆಂಗಳೂರಿನಲ್ಲಿ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡೋದನ್ನು ಮರೆಯದಿರಿ ಸ್ನೇಹಿತರೆ. ಇಡೀ ಜಗತ್ತಿನಲ್ಲೇ ವಿಶೇಷವಾಗಿರುವ 108 ಅಡಿ ಎತ್ತರ, 420 ಟನ್ ತೂಕದ ಮಹಾವಿಷ್ಣುವಿನ ವಿಶ್ವರೂಪವಿರುವ ವಿಗ್ರಹವನ್ನು ತಮಿಳುನಾಡಿನ ತಿರುವಣ್ಣಾಮಲೆ ಜಿಲ್ಲೆಯ ಕೊರಟೆ ಗ್ರಾಮದಲ್ಲಿ 2010ರಲ್ಲಿ ಈ ವಿಗ್ರಹ ಮಾಡಲು ಪ್ರಾರಂಭಿಸುತ್ತಾರೆ. ಈಗ 2026, ಅಂದರೆ ಸುಮಾರು 15 ವರ್ಷಗಳ ಕಾಲ ಸತತ ಪರಿಶ್ರಮದೊಂದಿಗೆ ಬೆಂಗಳೂರಿನ ಕೋರಮಂಗಲದ ಈಜಿಪುರ ಕೋದಂಡರಾಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಇದು ಏಕಶಿಲಾ ವಿಗ್ರಹವಾಗಿದ್ದು ಶಿಲ್ಪಕಲಾ ನೈಪುಣ್ಯತೆಯನ್ನು ಹೊಂದಿದೆ. ಈ ವಿಗ್ರಹವನ್ನು ತಿರುವಣ್ಣಾಮಲೆಯಿಂದ ಬೆಂಗಳೂರಿಗೆ ಸಾಗಿಸಬೇಕಾದರೆ ಸುಮಾರು 6 ತಿಂಗಳ ಕಾಲ ಸಮಯ ತೆಗೆದುಕೊಂಡಿದೆ. 360 ಕಿಲೋಮೀಟರ್ ದೂರ, 420 ಟನ್ ಭಾರದ ವಿಗ್ರಹವನ್ನು 240 ಚಕ್ರಗಳಿರುವ ಟ್ರಕ್ನಲ್ಲಿ ಅನೇಕ ಅಡೆತಡೆಗಳನ್ನು, ಆತಂಕಗಳನ್ನು ಎದುರಿಸಿ ಬೆಂಗಳೂರಿನ ಈಜಿಪುರಕ್ಕೆ ತರಲಾಗಿದೆ. ಎಲ್ಲೂ ನೋಡದ ಪ್ರತ್ಯೇಕ ವಿಷ್ಣು ಅವತಾರವನ್ನು ಇಲ್ಲಿ ಕಾಣಬಹುದು. ಈ ಒಂದು ಏಕಶಿಲೆಯಲ್ಲಿ ವಿಶ್ವವೇ ಅಡಗಿದೆ. ಮಹಾವಿಷ್ಣು 40 ಪರಿವಾರ ದೇವತೆಗಳು, ವಿವಿಧ ಆಯುಧಗಳನ್ನು ಹೊಂದಿದ 16 ಕೈಗಳು, ಸಪ್ತ ಸಮುದ್ರ, ಸಪ್ತಲೋಕ, ಸೂರ್ಯಚಂದ್ರ, ನದಿಗಳು, ಪರ್ವತಗಳು, ಇನ್ನೂ ಹಲವಾರು ವಿಶೇಷತೆಗಳನ್ನು ಹೊಂದಿದೆ. ಕೋದಂಡರಾಮ ದೇವಾಲಯದ ಮುಂಭಾಗದಲ್ಲಿರುವ ಗೋಪುರ. ಸ್ನೇಹಿತರೆ, ಈಗ ನಾವು ದೇವರ ಮೆರವಣಿಗೆ ರಥವನ್ನು ನೋಡ್ತಾ ಇದ್ದೀವಿ. ಈ ರಥವನ್ನು ಬಹಳ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಈ ರಥದಲ್ಲಿ ದೇವರ ಉತ್ಸವ ಮೂರ್ತಿಯನ್ನಿಟ್ಟು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವಂಥದ್ದು. ದೇವಾಲಯದ ಒಳಗೆ ಹೋಗೋಣ. ಮೂರ್ತಿ ಪ್ರತಿಷ್ಠಾಪನೆ ಪ್ರಯುಕ್ತ ವಿಶೇಷವಾಗಿ ಪೂಜಾ ಹೋಮಗಳನ್ನ ಹಮ್ಮಿಕೊಂಡಿದ್ದಾರೆ. ದೇವಾಲಯದ ಎಡಭಾಗದಲ್ಲಿ 3 ಸಣ್ಣ ಗುಡಿಗಳಿವೆ. ಬನ್ನಿ ದರ್ಶನ ಮಾಡೋಣ. ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಹಾಗೂ ಆದಿಶಕ್ತಿ ದೇವರು. ಶ್ರೀ ವಿನಾಯಕ ಸ್ವಾಮಿ. ಶ್ರೀವಲ್ಲಿ ದೇವಸೇನ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ. ದೇವರ ದರ್ಶನದ ನಂತರ ಮುಂದೆ ಬಂದರೆ ನಾಗರಕಟ್ಟೆಯನ್ನು ಕಾಣಬಹುದು. ವಿಗ್ರಹಗಳು ಬಹಳ ಸುಂದರವಾಗಿದೆ. ನಾಗರಕಟ್ಟೆ ದೇವರ ದರ್ಶನ ಮುಗಿಸಿ ಮುಂದೆ ಬಂದರೆ ಭೂ ವರಾಹ ಸ್ವಾಮಿ ದೇವಾಲಯ ಸಿಗುತ್ತೆ. ಸ್ನೇಹಿತರೆ, ಭೂ ವರಾಹ ಸ್ವಾಮಿ ದೇವಾಲಯ ಪಕ್ಕದಲ್ಲೇ ಒಂದು ಕೌಂಟರ್ ಮಾಡಿದ್ದಾರೆ. ಈ ಕೌಂಟ್ರಲ್ಲಿ ನಾವು ವಿಶ್ವರೂಪ ಸ್ವಾಮಿಯ ಪಾದದರ್ಶನ ಮಾಡ್ಕೋಬೋದು. ಕೌಂಟ್ರಲ್ಲಿ 100 ರೂಪೀಸ್ ಪೇ ಮಾಡಿ ಪಕ್ಕದಲ್ಲಿರುವ ಮೆಟ್ಲತ್ತಿ ನಾವು ಪಾದದರ್ಶನ ಮಾಡ್ಕೋಬೋದು. ನಂತರ ನಾವು ಕಾಳಿಂಗ ಮರ್ದನ ಕೃಷ್ಣ ದರ್ಶನ ಮಾಡ್ಕೋಬೋದು. ಈ ಮೂರ್ತಿ ಬಹಳ ಸೊಗಸಾಗಿದೆ, ಬಹಳ ಸುಂದರವಾಗಿದೆ. ಕಾಳಿಂಗ ಮರ್ದನ ಕೃಷ್ಣನ ದರ್ಶನದ ನಂತರ ನಾವು ಕ್ಷೇತ್ರಪಾಲಕ ವೀರಾಂಜನೇಯ ಸ್ವಾಮಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ ನೋಡಬಹುದು.
ಸ್ನೇಹಿತರೆ, ಹಾಗೆ ಮುಂದೆ ಬಂದರೆ ನವಗ್ರಹ ದರ್ಶನ ಹಾಗೂ ದಕ್ಷಿಣಾಮೂರ್ತಿ ದೇವರ ದರ್ಶನ ಪಡೆಯಬಹುದು. ದೇವಾಲಯದ ಆವರಣದಲ್ಲಿ ಒಂದು ಚಿಕ್ಕ ಕಲ್ಯಾಣಿಯನ್ನು ಸಹ ನಾವು ಕಾಣಬಹುದು. ಕೋದಂಡರಾಮನ ದರ್ಶನ ಪಡೆಯಲು ಸರತಿಯಲ್ಲಿ ನಿಂತ ಭಕ್ತರು. ಕೋದಂಡರಾಮ ದೇವಾಲಯ. ಕೋದಂಡರಾಮ ದೇವರ ದರ್ಶನ ಮುಗಿಸ್ಕೊಂಡು ಮುಂದೆ ಸಾಗಿದರೆ ನಮಗೆ ಅಷ್ಟಲಕ್ಷ್ಮಿ ದೇವರ ದರ್ಶನ ಸಿಗುತ್ತೆ. ಸ್ನೇಹಿತರೆ, ವಿಶ್ವದಲ್ಲೇ ಅತಿ ಎತ್ತರದ ಮಹಾವಿಷ್ಣುವಿನ ವಿಶ್ವರೂಪ ದರ್ಶನ ಮೂರ್ತಿಯನ್ನು ಕಣ್ತುಂಬಿಸಿಕೊಳ್ಳಲು ದಿನ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಸ್ನೇಹಿತರೆ, ದಿನೇ ದಿನೇ ಪ್ರಖ್ಯಾತಿ ಪಡೆಯುತ್ತಿರುವ ಈ ದೇವಾಲಯಕ್ಕೆ ತಾವೂ ಸಹ ಒಮ್ಮೆಯಾದರೂ ಈ ಭೇಟಿ ಕೊಟ್ಟು ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.